ಸ್ನೇಹಿತರೆ ಜಸ್ಟ್ 69 ಲ್ಯಾಕಲ್ಲಿ 30-50 ಸೈಟಲ್ಲಿ G+2 ಮನೆ ನಿಮ್ಗೆ ಸಿಕ್ಕಿದ್ರೆ ಹೇಗಿರುತ್ತೆ ಅಲ್ವಾ? ಹಿಂದ್ಗಡೆ ಏನು ಮನೆ ನೋಡ್ತಾ ಇದ್ರ ನಮ್ಮ RCC ಅವರು ಡೆಫಿನೆಟ್ಲಿ ಒಂದು ಪೈಸಾ ವಸೂಲ್ ಮನೆನ ನಿಮಗೆ ತಗೊಬಂದಿದ್ದಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ಹೇಳ್ದಂಗೆ 30-50 ಅಂತ ಬಂದಾಗ ಡೆಫಿನೆಟ್ಲಿ ನಿಮಗೆ ಬಜೆಟ್ ಶೂಟ್ ಆಗೇ ಆಗುತ್ತೆ. ಯಾಕಂತಂದ್ರೆ G+2 ಕಟ್ಟಬೇಕು, ಒಳಗಡೆ ಸ್ಪೇಸಸ್ ಆಗಿ ಮಾಡಬೇಕು. ಆದರೆ 30-40 ಏನು ಬಜೆಟ್ ಇರುತ್ತೆ ಅದೇ ಬಜೆಟನ್ನು RCC ಅವರು ಇಲ್ಲಿ ಅಚೀವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಜಸ್ಟ್ 69 ಲ್ಯಾಕಲ್ಲಿ ಒಂದು G+2 ಮನೆ ಕಟ್ಕೊಟ್ಟಿದ್ದಾರೆ. ಬಟ್ ಆ್ಯಡ್ ಆನ್ ಆಗಿದೆ, ಆ್ಯಡ್ ಆನ್ ಎಲ್ಲ ಆಗಿಬಿಟ್ಟು 72 ಲ್ಯಾಕ್ವರೆಗೂ ಕೂಡ ಹೋಗಿದೆ. ಬಟ್ ಏನು ಅಗ್ರಿಮೆಂಟ್ ವ್ಯಾಲ್ಯೂ ಇತ್ತು ಅದು 69 ಲ್ಯಾಕು. ಅಷ್ಟೇ ಅಲ್ಲದೆ ಕ್ಲೈಂಟ್ ತಮ್ಮ ಕಡೆಯಿಂದ 25 ಲ್ಯಾಕ್ನ ಇಂಟೀರಿಯರ್ ಕೂಡ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ನೋಡಬೇಕು ಅಂತಂದ್ರೆ ಅರೌಂಡ್ 90 ಲ್ಯಾಕಲ್ಲಿ ಸ್ವರ್ಗದಂತ ಮನೆ ಕಟ್ಕೊಂಡಿದ್ದಾರೆ. ಅದು ಕೂಡ ಸ್ಪೇಸಿಯಸ್ ಆಗಿ ಇದೇ ಮನೆ ಹಿಂದ್ಗಡೆ ನೋಡ್ತಾ ಇದ್ದಾರೆ G+2. ಆ್ಯಂಡ್ ಇಲ್ಲಿ ಎಲಿವೇಷನ್ಗೆ ಜಾಸ್ತಿ ಖರ್ಚು ಮಾಡಿಲ್ಲ. ಅವ್ರು ಕಸ್ಟಮರ್ ಹೇಳಿದಿಷ್ಟು, ಕ್ಲೈಂಟ್ ಹೇಳಿದಿಷ್ಟೇ ನಮ್ಗೆ ಹೊರಗಡೆ ಲುಕ್ ಬೇಡ ರೀ, ಒಳಗಡೆ ಲುಕ್ ಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಮಾಡಿದ್ದಾರೆ. ಯಾಕಂತಂದರೆ ಒಳಗಡೆ ಅಮೇಝಿಂಗಾಗಿ ಕ್ರಿಯೇಟ್ ಮಾಡಿದ್ದಾರೆ, ಬಟ್ ಹೊರಗಡೆ ನ್ಯಾಚುರಲ್ ಆಗಿಟ್ಟಿದ್ದಾರೆ. ಬನ್ನಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು ನಿಮಗೆ. ಸೊ ಇದು 30-50 ಕಟ್ಟಿರುವಂಥ ಮನೆ, ಅಂದರೆ 1500 ಸ್ಕ್ವೇರ್ ಫೀಟ್ ಬರುತ್ತೆ. ಇಲ್ಲ ನೀವು ನೋಡ್ತಾ ಇರುವಂಥದ್ದು ಇದು ಆ್ಯಕ್ಚುಲಿ ನಿಮಗೆ ಬರ್ತಾ ಇರುವಂಥದ್ದು ವೆಸ್ಟ್ ಫೇಸಿಂಗ್ ಮನೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಅಂತ, ಫ್ರಂಟ್ ಎಲಿವೇಷನ್ ಅಂತ ಬಂದಾಗ ಇಟ್ಸ್ ಅ ಸಿಂಪಲ್ ಎಲಿವೇಷನ್. RCC ಅವ್ರು ಏನು ಮಾಡಿದ್ರು ಅಂತಂದರೆ ಇಲ್ಲಿ ಗ್ಲಾಸ್ ಇಂಟಿಗ್ರೇಷನ್ ಅನ್ನು ಕೊಟ್ಟಿದ್ರು. ಅವರು ಕ್ಲೈಂಟ್ ಬೇಡ ಗ್ಲಾಸ್ ಎಲ್ಲ ಏನು ಬೇಡ, ಸೈಡಲ್ಲಿ ಒಂದು ಪಟ್ಟಿ ತೊಗೊಳ್ಳಿ, ಬ್ಯಾಂಡ್ ಮಾಡಿ ಅದಕ್ಕೆ ಗ್ರೂವನ್ನು ಹಾಕಿಬಿಟ್ಟು ಇಲ್ಲಿ ಟೆಕ್ಸ್ಚರ್ ಪೇಂಟನ್ನು ಮಾಡಿಕೊಂಡು ಆ್ಯಂಡ್ ಕಂಪ್ಲೀಟ್ ಬಾಲ್ಕನಿ ಎರಡೂ ಕಡೆನೂ ಕೂಡ ಬಾಲ್ಕನಿನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಲಾಂಗ್ ಬಾಲ್ಕನಿ ಬಂದುಬಿಟ್ಟಿದೆ. ಸೊ ನಿಮ್ಗೆ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ 30 ಫೀಟ್ ಬಾಲ್ಕನಿ ಬರುತ್ತೆ. ಒಳಗಡೆ ವಿಡ್ತ್ ಅಂತ ಬಂದಾಗ ಸೊ ಆಲ್ಮೋಸ್ಟ್ ನಿಮಗೆ 3 ಫೀಟ್ ವಿಡ್ತ್ ಸಿಗುತ್ತೆ. ಅಂದರೆ ಸಫಿಷಿಯೆಂಟ್ ಬಾಲ್ಕನಿ ಆಗುತ್ತೆ. ಈವನ್ ಬಟ್ಟೆ ಒಣಸ್ಕೊಳ್ಳೋದಕ್ಕಿರ್ಬೋದು, ನಾಳೆ ದಿನ ಯೂಸ್ ಆಗುತ್ತೆ, ಅಥವಾ ಏನಾದರೂ ಒಣಸೋದಕ್ಕೆ, ಮಾಡೋದಕ್ಕೆ, ಕುತ್ಕೊಳ್ಳೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ನು ಕ್ಲಾಡಿಂಗ್ ಅಂತ ಬಂದರೆ ಇಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್. ಇಡೀ ಕ್ಲಾಡಿಂಗಲ್ಲಿ ಆ್ಯಕ್ಚುಲಿ ಎಲಿವೇಷನಲ್ಲಿ ಸ್ವಲ್ಪ ಖರ್ಚು ಮಾಡಿರೋದಂದರೆ ಇದೇನೆ ಅಂತಲೇ ಹೇಳ್ಬೋದು. ಇದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗು. ಈ ರೀತಿ ನ್ಯಾಚುರಲ್ ಸ್ಟೋನ್ ನಿಮಗೆ 250 350 ರುಪೀಸ್ ಒಂದು ಪೀಸ್ ಬರುತ್ತೆ, ಚಿಕ್ಕ ಪೀಸ್ ಬರುತ್ತೆ. ಸ್ಕ್ವೇರ್ ಫೀಟ್ ಅಂತಲೂ ಕೂಡ ಕರಿಬೋದು. ಆ್ಯಂಡ್ ಕಂಪ್ಲೀಟ್ ಇಲ್ಲಿ MS ಸ್ಟ್ರಕ್ಚರನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಸೇಫ್ಟಿಗೆ ಯಾವುದೇ ಟೆನ್ಷನ್ ಇಲ್ಲ. 2 ಪೈಪು ಮೇಲ್ಗಡೆ ಸ್ಟ್ರಕ್ಚರು. ಗೇಟ್ ಅಂತ ಬಂದಾಗಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ MS ಗೇಟು. ಇದು ಆ್ಯಕ್ಚುಲಿ ಕಾರ್ಗೋಸ್ಕರ ಮಾಡಿರುವಂಥದ್ದು. ಸೊ ಆಲ್ಮೋಸ್ಟ್ ನಿಮಗೆ 8 to 9 ಫೀಟ್ ಬರುತ್ತೆ. ಮೇಲ್ಗಡೆ ಟಚ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ವಿಕೆಟ್ ಗೇಟು. ಎವ್ರಿಡೇ ಯೂಸ್ಗೆ ದಿನ ಯೂಸ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ 3 ಫೀಟ್ ಬೈ 7 ಫೀಟ್ ಇದು ಕೊಟ್ಟಿರುವಂಥದ್ದು. ಸೊ ಎಲಿವೇಷನ್ ಅಂತ ಬಂದಾಗ ಇಷ್ಟೇ ಸಿಂಪಲ್ ಆಗಿ ಮಾಡಿರೋದು. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು, ಈ ಕಡೆ ರೋಡ್ ತೋರಿಸಿ. ಅಲ್ಲಿಂದನೇ ಬರ್ತಾ ಏನಾಗಿದೆ ಅಂದರೆ ಕಂಪ್ಲೀಟ್ಲಿ ಸ್ಲೋಪ್ ಬಂದಿದೆ, ಕೆಳಗಡೆ ಬಂದಿದೆ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಆ ಕಡೆ 0 ಮಾಡಿಕೊಂಡ್ರೆ ಈ ಕಡೆ ಹೈಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಆ ಕಡೆ 1 ಫೀಟ್ ಅಂತ ಬಂದರೆ ಇಲ್ಲಿ ನಿಮಗೆ ಏನಿಲ್ಲ ಅಂದರೂ ಕೂಡ 3.5 ಫೀಟ್ವರೆಗೂ ಕೂಡ ಎತ್ತರ ಮಾಡಬೇಕಾಗುತ್ತೆ, ರ್ಯಾಂಪ್ ಕ್ರಿಯೇಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಸೊ ಬನ್ನಿ ಒಳಗಡೆ ತೋರಿಸಿ. ಸ್ನೇಹಿತರೆ ಇವಾಗ ಒಳಗಡೆ ಪಾರ್ಕಿಂಗ್ ಅಂತ ಬಂದರೆ 12 ಫೀಟ್ ಆಗಲ್ಲ, ಎಂಟೈರ್ 50 ಫೀಟ್ ನಿಮಗೆ ಪಾರ್ಕಿಂಗನ್ನು ತೊಗೊಂಡಿದ್ದಾರೆ. ಇದರಿಂದ ಎಷ್ಟು ಜಾಗ ಸಿಗುತ್ತೆ? ಎದುರುಗಡೆ ಒಂದು SUV, ಎರಡನೇ SUV, ಟೋಟಲ್ 3 SUVಗಳನ್ನು ಇಲ್ಲಿ ಇಡ್ಬೋದು. ಇಲ್ಲ ಅಂತಂದರೆ 2 SUV ಆ್ಯಂಡ್ ಇಲ್ಲಿ 4 ರಿಂದ 5 ಟೂ ವೀಲರ್ಗಳನ್ನು ಇಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಎದುರುಗಡೆನೂ ಜಾಗ ಇದೆ, ಅದು ತೋರಿಸ್ತೀನಿ. ಆ್ಯಂಡ್ ಈ ಕಡೆ ಏನು ನೋಡ್ತಾ ಇದ್ರೆ ಇಲ್ಲಿ 1 BHK ರೆಂಟಲ್ಗೆ. ಪಕ್ಕದಲ್ಲಿ ತೋರಿಸಿ ಸೆಟ್ ಬ್ಯಾಕ್ ಇರ್ಬೋದು, ಸೇಫ್ಟಿ ಗ್ರಿಲ್ಸ್ಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಅಂತಂದರೆ ಕಾಲಮ್ ತೋರಿಸ್ತೀನಿ. ಸ್ವಲ್ಪ ಈ ಕಡೆ ಬನ್ನಿ. ಕಾಲಮ್ಗಳು ನೀವು ನೋಡ್ಬೋದು, ಆಲ್ಮೋಸ್ಟ್ 3 ಫೀಟ್ನ ಕಾಲಮ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹ್ಯೂಜ್ ಆಗಿರೋ ಕಾಲಮ್, ಅಂದರೆ ನಾಳೆ ಇನ್ನೊಂದು ಫ್ಲೋರ್ ಎತ್ಕೋಬೋದು ಆ ಥರ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದರೆ ಇದು ಆ್ಯಕ್ಚುಲಿ 1 BHK ರೆಂಟಲ್ಲ. ಫ್ರಂಟಲ್ಲಿ ನಿಮಗೆ 60 ರುಪೀಸ್ನ ಕ್ಲಾಡಿಂಗನ್ನು ಹಾಕಿದ್ದಾರೆ. ನಾನು ಆಲ್ರೆಡಿ ಹೇಳ್ತಿದ್ದಾನೆ, ರೆಂಟಲ್ ಮನೆಗೂ ಕೂಡ ಇಲ್ಲಿ ನಿಮಗೆ ಸ್ಟೀಲ್ ಡೋರನ್ನು ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ, ಈ ಪಾರ್ಕಿಂಗ್ ಟೈಲ್ಸ್ ಇದೆಲ್ಲ ಇವೆಲ್ಲವೂ ನಿಮಗೆ ಆಲ್ಮೋಸ್ಟ್ 55 to 60 ರುಪೀಸ್ ಆಗುತ್ತೆ. ಒಳ್ಳೆ ಟನೇಜ್ ಕೆಪಾಸಿಟಿ ಇರುವಂಥದ್ದು. ಓಕೆ, ಸೊ ಇಲ್ಲೆಲ್ಲ ಕೂಡ ಸ್ಪೇಸಸ್ ಜಾಗ ಇದೆ, ಸೊ ದ್ಯಾಟ್ ನೀವು ಗಿಡಗಳನ್ನೆಲ್ಲ ಇಟ್ಕೋಬೋದು. ಆ್ಯಂಡ್ ಇವನ್ ನೀವು ಟೈಲ್ಸನ್ನು ತೆಗೆದುಬಿಟ್ಟು ಇಲ್ಲಿ ಪ್ಲಾಂಟೇಶನ್ ಕೂಡ ಮಾಡ್ಕೋಬೋದು. ಟೈಲ್ಸ್ ಕಂಪ್ಲೀಟ್ ತೆಗೆದ್ರಿ ಅಂದ್ಕೊಳ್ಳಿ, ಗಿಡಗಳನ್ನು ಡೈರೆಕ್ಟ್ ನೆಲಕ್ಕೆ ನೆಡ್ಬೋದು. ಓಕೆನಾ. ಸೊ ಈ ಕಡೆ ಬಂದರೆ ಇದು ಸಂಪು, 15,000 ಲೀಟರ್ ಸಂಪ್ ಇದೆ. ಆ್ಯಂಡ್ ಈ ಕಡೆ ಸ್ಟೇರ್ ಕೇಸ್ ಕೆಳಗಡೆ ಜಾಗ ಇದೆ. ಈ ಜಾಗ ಇನ್ನೂ ಯೂಟಿಲೈಸ್ ಮಾಡಿಲ್ಲ, ನಾಳೆ ದಿನ ಏನಕ್ಕಾದರೂ ಬೇಕಾದರೆ ರೆಂಟೆಡ್ ಪರ್ಪಸ್ ಇರೋರು ಯೂಟಿಲೈಸ್ ಮಾಡ್ಕೋಬೋದು. ಕಂಪ್ಲೀಟ್ ಗ್ರಿಲ್ಲನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ಮೇಲೆ ಹೋಗಿನ ಮುಂಚೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಒಂದು ಸೇಫ್ಟಿ ಡೋರ್. ಇವೆಲ್ಲ ಎಕ್ಸ್ಟ್ರಾ. ನಾನು ಹೇಳಿದ್ನಲ್ವಾ 69 ಇರೋದು 72ಗೆ ಯಾಕೆ ಜಂಪ್ ಆಯಿತು ಅಂತಂದರೆ ನೋಡಿ, ಇಲ್ಲಿ ಈ ರೀತಿ ಕೆಲವೊಂದು ಫ್ಯಾಬ್ರಿಕೇಶನ್ ಎಲ್ಲ ಎಕ್ಸ್ಟ್ರಾ ಮಾಡಿದ್ದಾರೆ. ಸೊ ಅದರಿಂದ ಜಂಪ್ ಆಗುತ್ತೆ. ಸ್ಟೇರ್ ಕೇಸ್ ಅಂತ ಬಂದಾಗ ಆ ಕಡೆ 3 ಫೀಟ್ ಇದೆ, ಬಟ್ ಇಲ್ಲಿ 4 ಫೀಟ್ ಬರುತ್ತೆ. 4.5 ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ ಗ್ರನೇಟ್ ಜೆಟ್ ಬ್ಲ್ಯಾಕ್ ತೊಗೊಂಡಿದ್ದಾರೆ. ಇಲ್ಲಿ ಲಪೋತ್ರ ತೊಗೊಂಡಿಲ್ಲ, ಜೆಟ್ ಬ್ಲ್ಯಾಕ್ ತೊಗೊಂಡಿರೋದ್ರಿಂದ ಅರೌಂಡ್ 80 ರುಪೀಸ್ ಅಂತೂ ಆಗುತ್ತೆ. ಬನ್ನಿ ಮೇಲೆ ಹೋಗ್ಬಿಡೋಣ. ಸ್ನೇಹಿತರೆ ಮೇಲೆ ಬರಬೇಕಾದ್ರೆ ನಾನು ಹೇಳಿರ್ತಾನೆ ಆ ಕಡೆ 4 ಫೀಟು, ಬಟ್ ಈ ಕಡೆ ನಿಮಗೆ 3 ಫೀಟ್ ಜನರಲ್ ಆಗೇ ಬರುತ್ತೆ. ಸೊ ಇವೆಲ್ಲವೂ ಕೂಡ ಬ್ಲ್ಯಾಕ್ ಗ್ರಾನೈಟ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ನಿಮಗೆ ಆಲ್ಮೋಸ್ಟ್ 80 ರುಪೀಸ್ ಅಂತೂ ಆಗುತ್ತೆ. ಸ್ವಲ್ಪ ಮುಂದೆ ಬನ್ನಿ. ಸೊ ಇದು ಬಂದ್ಬಿಟ್ಟು UPVC ವಿಂಡೋಸನ್ನು ಕೊಟ್ಟಿದ್ದಾರೆ. ಬಟ್ UPVC ವಿಂಡೋ ವುಡನ್ ಫಿನಿಷಲ್ಲಿದೆ. ನಾನು ಯಾವತ್ತೂ ಹೇಳ್ತೀನಿ, UPVC ವಿಂಡೋ ಸ್ಟಾರ್ಟಿಂಗ್ ವುಡನ್ ಫಿನಿಶ್ ಬೇಕಂತಂದರೆ ಒಂದೇ ಒಂದು ಆಕ್ಸಿಸ್ ಹಾಕೋ, ಎದುರುಗಡೆ ಎಲ್ಲ ಕಡೆ ಹಾಕೋಗುತ್ತಿಲ್ಲ. ಯಾಕಂತಂದರೆ ಯೂಶಲಿ UPVC ವಿಂಡೋ 500 ರುಪೀಸ್ ಪರ್
ಸ್ಕ್ವೇರ್ ಫೀಟ್ ಆದರೆ ಇದು ನಿಮಗೆ 800 ರುಪೀಸ್ ಆಗುತ್ತೆ, 900 ರುಪೀಸ್ ಆಗುತ್ತೆ, ತುಂಬ ಕಾಸ್ಟ್ಲಿ ಆಗುತ್ತೆ. ಅನ್ನೆಸೆಸರಿ ಅನ್ಕೊಂತೀನಿ. ಇಲ್ಲ ನಮ್ಮ ಮನೆಗೆ ವುಡನ್ ಫಿನಿಶೇ ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಇಡೀ ಮನೆಗೂ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಈ ಕಡೆನೂ ಕೂಡ ಅಷ್ಟೇ ಗ್ರಿಲ್ ಡಿಸೈನ್ ನೀವು ನೋಡ್ಬೋದು. ಸೊ ಉದ್ದುದ ತಗೊಂಡು ಚಿಕ್ಕದಾಗಿದೆಲ್ಲ ಹಾಕಿದ್ದಾರೆ, ಪೈಪ್ ಹಾಕಿದ್ದಾರೆ. ಯೂಶಲಿ ಪೈಪ್ ನಾನು ರೆಕಮೆಂಡ್ ಮಾಡಲ್ಲ, ಯಾಕೊತ್ತಾ ಪೈಪು ರಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಆದರೂ ಕೂಡ ಗೇಜ್ ಚೆನ್ನಾಗಿ ಹಾಕಬೇಕು. ಇಲ್ಲ ನಮ್ಮ ಪೈಪೇ ಬೇಕು, ದಪ್ಪ ಬೇಕು ಅಂತಂದರೆ ನೀವಿಲ್ಲಿ ಗೇಜ್ ಚೆನ್ನಾಗಿರೋದು ಹಾಕಬೇಕು. ತುಂಬ ಒಳಗಡೆ ಇರುತ್ತಲ್ಲ, ಗಟ್ಟಿ ಇರೋದು ಹಾಕಬೇಕು, ತೆಳು ಇರೋದು ಹಾಕೋಕೆ ಹೋಗ್ಬಿಡಿ. ಇಲ್ಲ ಅಂತಂದರೆ ಕಂಬಿ ಹಾಕಿ, ಕಂಬಿ ಇಸ್ ಬೆಟರ್ ಪೀರಿಯಡ್ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಸ್ಟೀಲ್ ಡೋರನ್ನು ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 1,20,000 ರುಪೀಸ್ ಸ್ಟೀಲ್ ಡೋರ್ ಇದು. ಕಂಪ್ನಿ ನನಗೆ ಗೊತ್ತಿಲ್ಲ, ಓಕೆನಾ, ಯಾಕಂದರೆ ಇದ್ರ ಮೇಲೆ ಪ್ರಿಂಟೆಡ್ ಇಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಮೋಸ್ಟ್ಲಿ ನಮ್ಮ ಜಸಿತಾದಿದ್ರೂ ಇರ್ಬೋದು. ಓಕೆ, ಕೇಳ್ಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಸೊ ಇದು ನಿಮಗೆ ಡಬಲ್ ಡೋರ್ ಬರುತ್ತೆ, ಡ್ಯುಯಲ್ ಡೋರ್ ನೋಡಿ. ಸೂರ್ಯ ಡಿಸೈನ್ ಇದೆ, ಆ್ಯಕ್ಚುಲಿ ಸನ್ ಡಿಸೈನು, ಡ್ಯುಯಲ್ ಡೋರ್ ಬರುತ್ತೆ. ಆ್ಯಂಡ್ ವಾಸ್ಕಲ್ಲು ಇದು ನಿಮಗೆ ವಿತ್ 22 ಲ್ಯಾಕ್ ಲಾಕ್ ಒಂದು ಕಡೆ, 22 ಲಾಕ್ ಒಂದು ಕಡೆ, ಅಂದರೆ ಅರೌಂಡ್ 40 ಲಾಕ್ಸ್ ಬರುತ್ತೆ ರೀ ಇದರಲ್ಲಿ. ತುಂಬ ಹೆವಿ ಇದೆ ಆ್ಯಂಡ್ ಸೇಫ್ಟಿ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ಓಕೆ, ಸೊ ಮುಂದೆ ನಾನೇ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಇದು ಲಿವಿಂಗ್ ಏರಿಯಾ ನೀವು ನೋಡ್ತಾ ಇರುವಂಥದ್ದು. ಸೊ ಲಿವಿಂಗ್ ಏರಿಯಾ ಅಂತ ಬಂದಾಗ ಇಲ್ಲಿ ನಿಮಗೆ 3 ಪೋರ್ಷನ್ ಸಿಗುತ್ತೆ. ಸೊ ಇದು ಲಿವಿಂಗು, ಓಕೆ, ಸೊ ಇದು ಡೈನಿಂಗು, ಇಲ್ಲಿ ದೇವ್ರ ಮನೆ, ಸೊ ಅಲ್ಲಿ ಕಿಚನ್ನು ಆ್ಯಂಡ್ ಆ ಕಡೆ ಒಂದು ರೂಮ್ ಕೂಡ ಇದೆ ವೀಕ್ಷಕರೇ. ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಕೆಳಗಡೆ ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲವೂ ಕೂಡ ಸ್ಮಾರ್ಟ್ ಮಾರ್ಬಲ್ 6x4 ಇದೆ. ಸೊ ಬೆಲೆ ಬಂದುಬಿಟ್ಟು ಅರೌಂಡ್ 110 ರುಪೀಸ್ ಆಗುತ್ತೆ. ಸೊ ಈ ಲಿವಿಂಗ್ನ ಸೈಜ್ ಅಂತ ಬಂದರೆ ಸೊ ಆಲ್ಮೋಸ್ಟ್ ನಿಮಗೆ ಹೀಗೆ 12 ಫೀಟು. ಸೊ ಈ ರೀತಿ ನಿಮಗೆ 22 ಫೀಟ್ ಸಿಗುತ್ತೆ ವೀಕ್ಷಕರೇ. ಆ್ಯಂಡ್ ಮೇಲ್ಗಡೆ ಕೂಡ ನೀವು ನೋಡ್ಬೋದು ಯೂನಿಕ್ ಆಗಿರುವಂತಹ ಫಾಲ್ ಸೀಲಿಂಗು. ಓಕೆ, ಸೊ ಇಲ್ಲಿ ವಿಂಡೋಸ್ಗಳು ಅಷ್ಟೇ, ಕ್ರಾಸ್ ವೆಂಟಿಲೇಷನ್ಗೆ ಬಾಟಮ್ ವಿಂಡೋ. ಆ್ಯಂಡ್ ಅಷ್ಟೇ ಅಲ್ಲದೆ ರೂಪ್ ಲೆವೆಲಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆನೂ ಕೂಡ ಫಿಕ್ಸೆಡ್ ವಿಂಡೋಸ್ಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಕಡೆನೂ ಕೂಡ ಆ ರೀತಿ ಫಿಕ್ಸೆಡ್ ವಿಂಡೋಸ್ಗಳು ಮೇಲ್ಗಡೆನೂ ಕೂಡ ಬರುತ್ತೆ. ಟೋಟಲಾಗಿ ಲಿವಿಂಗಲ್ಲೇ ನಿಮಗೆ ಈ ಕಡೆ 3, ಈ ಕಡೆ 2, 5 ವಿಂಡೋ ಅಂತೂ ಬರುತ್ತೆ. ಸೊ ವೆಂಟಿಲೇಷನ್ಗೆ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ವಾಲ್ ಟು ವಾಲ್ ಇರುವಂಥ ಒಂದು ಟಿ ವಿ ಯೂನಿಟು. ಆ್ಯಂಡ್ ಹಿಂದ್ಗಡೆನೂ ಕೂಡ ಅಷ್ಟೇ ರ್ಯಾಪ್ಟರ್ಸ್ ಇರ್ಬೋದು. ಈ ಪ್ಯಾನ್ಲಿಂಗು ಅಮೇಝಿಂಗ್ ನೆಕ್ಸ್ಟ್ ಲೆವೆಲ್ ಬಂದಿದೆ ವೀಕ್ಷಕರೇ. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇರುವಂಥದ್ದು ಒಂದು ಪಾರ್ಟಿಷನ್, ಅಮೇಝಿಂಗ್ ಆಗಿರುವಂಥ ಒಂದು ಪಾರ್ಟಿಷನ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ತೋರಿಸ್ಬಿಡ್ತೀನಿ. ಇವೆಲ್ಲ ಚಾರ್ಕೋಲ್ ರ್ಯಾಪ್ಟರ್ಸ್, ಇದು ಪ್ಯಾನ್ಲಿಂಗ್ ಅಂತಲೂ ಕೂಡ ಕರೀತಾರೆ. ಸೊ ಈ ಕಡೆ ಸ್ಟೆಪ್ಸ್ ಏರಿಯಾ. ಸೊ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ವ್ಯಾನಿಟಿ ಕೂಡ ಹಾಕಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ದೇವ್ರ ಮನೆ ನಿಮ್ಗೆ ಆಲ್ಮೋಸ್ಟ್ 5x4 ಬರುತ್ತೆ. ಮೇಲ್ಗಡೆ ಗೋಪುರ, ಲಿಸಿರಿ ಚಕ್ರ ಕೂಡ ಮಾಡಿದ್ದಾರೆ. ಹಿಂದ್ಗಡೆ ನೀವು ನೋಡ್ತಾ ಇರುವಂಥದ್ದು 2x4ನ ಟೈಲ್ಸ್, ಇದು ವಿತ್ ಗೋಲ್ಡನ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಪಟ್ಟಿ ಅದು ಕೂಡ ಟೈಲ್ಸ್ದೇ ಇದೆ ಆ್ಯಕ್ಚುಲಿ. ಕೆಳಗಡೆ ನೋಡಿ ಈ ಥರ ಕಾರ್ಡ್ಸ್ದು ಒಂದು ಇದು ಹಾಕ್ಬಿಟ್ಟು ಒಂದು ಸ್ಟೋರೇಜನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಡೋರ್ ನಿಮಗೆ ಎಂಟೈರ್ ಆಗಿ ಶೀ ಶೇಪಲ್ಲಿ ಡೋರ್ ತೊಗೊಂಡಿದ್ದಾರೆ, ಜೊತೆಯಲ್ಲಿ ವಿತ್ ಗ್ಲಾಸ್ ಇಂಟಿಗ್ರೇಷನ್ ನೋಡಿ. ಹ್ಯಾಂಡಲ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಈ ಕಡೆ ಪ್ರಭಾವಳಿ, ಕಂಪ್ಲೀಟ್ ಪ್ರಭಾವಳಿ ಟೀ ಕುಡ್ಡಲ್ಲೇ ಬರುತ್ತೆ. ಮೇಲ್ಗಡೆ ಗೋಪುರ ಕೂಡ ವೀಕ್ಷಕರೇ ನಿಮಗೆ ಟೀ ಕುಡ್ಡಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ. ಈ ಕಡೆ ಮಾತ್ರ ನಿಮಗೆ ಸಿವಿಲ್ನ ಗೋಡೆ ಬರುತ್ತೆ. ಓಕೆ, ಸೊ ಈ ಕಡೆ ಬ್ರೇಕ್ಫಾಸ್ಟ್ ಕೌಂಟರ್ ಇದು. ಓಕೆ, ಸೊ ಇಲ್ಲೇ ಒಂದು ಸ್ಟೋರೇಜ್ ಕೂಡ ಇದೆ, ಲಾಂಗ್ ಯೂನಿಟ್ ಕೊಟ್ಟಿದ್ದಾರೆ. ನೀವು ಇದನ್ನು ಏನಾದರೂ ಆರ್ಟಿಫಿಷಿಯಲ್ ಇಟ್ಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಎವ್ರಿಡೇ ಯೂಸಸ್ ದಿನ ಐಟಮ್ಸು ಕೂಡ ಇಲ್ಲಿ ಇಟ್ಕೋಬೋದು. ನೋಡಿ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಕಂಪ್ಲೀಟಾಗಿ ಕ್ರಾಕರಿಯಾಗಿ ಇದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಜಾಗ ಇತ್ತು, ಆ ಜಾಗವನ್ನು ಯುಟಿಲೈಸ್ ಮಾಡಿರುವಂಥದ್ದು. ಓಕೆ, ಸೊ ಇವಾಗ ಕಿಚನ್ ಅಂತ ಬಂದುಬಿಡೋಣ. ಸೊ ಕಿಚನ್ ಅಂತ ಬಂದಾಗ ಇದು ಅಷ್ಟೇ. ಸೊ ಆಲ್ಮೋಸ್ಟ್ ನಿಮಗೆ ಈ ಥರ ಉದ್ದನೇ 12 ಫೀಟ್ ಬರುತ್ತೆ. ಸೊ ಈ ಥರ ಅಗಲ ಅಂತ ಬಂದಾಗ ನಿಮಗೆ 18 ಫೀಟ್ ಬರುತ್ತೆ ವೀಕ್ಷಕರೇ. ಸೇಮ್ ಸ್ಮಾರ್ಟ್ ಮಾರ್ಬಲ್ ಆ ಕಡೆ ಇತ್ತಲ್ಲ, ಅದೇನೇ ಇಲ್ಲಿ ಕಂಟಿನ್ಯೂ ಆಗಿದೆ. ಮೇಲ್ಗಡೆ ಇಲ್ಲಿ ಕಾರ್ಡ್ಸ್ ತೊಗೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ಲಾಂಗ್ ಯೂನಿಟು, ಪ್ಯಾಂಟ್ರಿ, ವಿಕೆ ಬ್ಯಾಸ್ಕೆಟ್ಸು, ಇಲ್ಲೆಲ್ಲ ಸ್ಟೋರೇಜು. ಮೇಲ್ಗಡೆ ದೊಡ್ಡದಾಗಿರುವಂತಹ ಲಾಫ್ಟ್. ಯಾಕಂತಂದರೆ ರೂಪ್ ಹೈಟೇ ನಿಮಗೆ ಇಲ್ಲಿ ಆಲ್ಮೋಸ್ಟ್ 12 ಫೀಟ್ ಬರುತ್ತೆ. ಸೊ ರೂಪ್ ಹೈಟ್ ತುಂಬ ಜಾಸ್ತಿ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಲಾಫ್ಟ್ ಕೂಡ ತುಂಬ ದೊಡ್ಡದಾಗಿ ಬರುತ್ತೆ. ಓಕೆ, ಡ್ಯಾಡೋ ಟೈಲ್ಸ್ ಕೂಡ ನೋಡ್ಬೋದು, ಯುರೋಪಿಯನ್ ಥೀಮಲ್ಲಿ ಇರುವಂಥದ್ದು. ಆ್ಯಂಡ್ ಇಲ್ಲಿ ಪಿಸ್ತಾ ಗ್ರೀನಲ್ಲೂ ಕೂಡ ತುಂಬ ಲೈಟ್ ಆಗಿರುವಂಥ ಕಲರನ್ನು ಆಪ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ಪ್ರೊಫೈಲ್ ಲೈಟ್ ಇದೆ ಕಂಪ್ಲೀಟಾಗಿ. ಆ್ಯಂಡ್ ಅಷ್ಟೇ ಅಲ್ಲದೆ ಇದು ಜಾಗ ಇತ್ತು ನೋಡಿ, ಇಲ್ಲಿ ಚಿಕ್ಕದಾಗಿರುವಂಥ ಒಂದು ಸ್ಟೋರ್ ರೂಮ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಈ ಕಡೆ ಸ್ಟೋರ್ ರೂಮು, ಈ ಕಡೆ ಫ್ರಿಜ್ ಏರಿಯಾ. ಆ್ಯಂಡ್ ಈ ಕಡೆನೇ ನಿಮಗೆ ಇಲ್ಲಿ ಬರ್ತಾ ಇರುವಂಥದ್ದು ಗ್ರಾಸರಿ ಯೂನಿಟು, ಕ್ರಾಕರಿ ಯೂನಿಟು, ಇದು ಕ್ರಾಕರಿ ಯೂನಿಟು. ಆ್ಯಂಡ್ ಅಷ್ಟೇ ಅಲ್ಲದೆ ಸೊ ಇಲ್ಲೂ ಕೂಡ ನಿಮಗೆ ಚಿಕ್ಕದಾದಂಥ ಒಂದು ವಾಶ್ ಏರಿಯಾ, ಯುಟಿಲಿಟಿ ಅಂತ ಕರೀಬೋದು, ಇದು ಇಲ್ಲಿ ಬರುತ್ತೆ. ಸೊ ಇದು ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರು, ಇದ್ರ ಮೇಲೂ ಕೂಡ ಗ್ರಾನೈಟನ್ನು ಅಪ್ಲೈ ಮಾಡಿರುವಂಥದ್ದು. ಸೊ ಇಲ್ಲೂ ಕೂಡ ಅಷ್ಟೇ ನಿಮಗೆ ಡೈನಿಂಗ್ ಏರಿಯಾದಲ್ಲೂ ಕೂಡ ಒಂದು ಫಾಲ್ ಸೀಲಿಂಗ್ ಇದೆ. ರೈಲಿಂಗ್ಸ್ ಆಮೇಲೆ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಕೆಳಗಡೆ ಇರುವಂಥ ಪೇರೆಂಟ್ಸ್ ಬೆಡ್ರೂಮ್ ಅಂತ ಕರಿಬೋದು, ಅಥವಾ ಗೆಸ್ಟ್ ಬೆಡ್ರೂಮ್ ಅಂತಲೂ ಕೂಡ ಮಾಡ್ಕೋಬೋದು. ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ, ಕಂಪ್ಲೀಟ್ ರ್ಯಾಪ್ಟರ್ಸ್ ಹಾಕಿರೋದ್ರಿಂದ ಕಂಪ್ಲೀಟ್ ವಾಸ್ಕಲ್ಗೆ ಒಂದು ಪ್ರಭಾವಳಿ ಲುಕ್ ಇಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಫ್ಲಶ್ ಡೋರನ್ನು ಯೂಸ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ನಿಮಗೆ 7,000 ಆಗುತ್ತೆ. ಇಲ್ಲಿ ವಿತ್ ಅಟ್ಯಾಚ್ ವಾಶ್ರೂಮು.
ಸೊ ವಾಶ್ರೂಮ್ನ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 7 ಫೀಟ್ ಬೈ 4 ಫೀಟ್ ಬರ್ತಾ ಇದೆ ವೀಕ್ಷಕರೇ. ಜಾಗ್ವಾರ್ನ ಫಿಟ್ಟಿಂಗ್ಸನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ವಾಶ್ ಬೇಸಿನು, ಇಲ್ಲಿ ವಾಲ್ ಮೌಂಟೆಡ್ ಕಮೋಡು. ಓಕೆ, ಸೊ ಈ ರೂಮ್ ಅಂತ ಬಂದರೆ ಇದು ನಿಮಗೆ ಆಲ್ಮೋಸ್ಟ್ 12 ಬೈ 10 ಬರುತ್ತೆ. ನೋಡಿ ಇಲ್ಲಿ ರೂಫ್ ಟು ಫ್ಲೋರ್ ನಿಮಗೆ ವಾರ್ಡ್ರೋಬನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಇಲ್ಲಿ ಬೇ ವಿಂಡೋ ಇದೆ ವಿತ್ ವಿಂಡೋ, UPVC ವಿಂಡೋ. UPVC ಹೊರಗಡೆ ತೋರಿಸಿದ ಅದು UPVCನೇ, ಬಟ್ ಅದು ವುಡನ್ ಫಿನಿಶ್ ಇತ್ತು. ಸೊ ಹಿಂದೆಲ್ಲ ನಿಮ್ಗೆ ಇರುವಂಥದ್ದು ಮಾರ್ಬಲ್ ಶೀಟು, ಇದೆಲ್ಲ ಮಾರ್ಬಲ್ ಶೀಟು. ನಾನು ನಿಮಗೆ ತೋರಿಸಿದ್ದೆ ಸನ್ಶೈನ್ ಇಂಟೀರಿಯರಲ್ಲಿ ಸಿಗುತ್ತೆ. ಸೊ ಈ ರೀತಿ ಮಾರ್ಬಲ್ ಶೀಟನ್ನು ನೀವು ಡೈರೆಕ್ಟಾಗಿ ಗೋಡೆಗೆ ಅಪ್ಲೈ ಮಾಡ್ಬೋದು ವಿತ್ ಇಲ್ಲಿ ಗೋಲ್ಡನ್ ಪಟ್ಟಿ. ಇದೇನು ಮಾಡುತ್ತೆ ಅಂತ ಟೀ ಪಟ್ಟಿ, ಇದು ಎರಡನ್ನು ಜಾಯಿನ್ ಮಾಡೋ ಜಾಗದಲ್ಲಿ ಹಾಕಿದ್ರೆ ನಿಮಗೆ ಅಲ್ಲಿ ಗ್ಯಾಪ್ ಕಾಣಿಸಲ್ಲ. ಓಕೆನಾ? ಸೊ ಇಲ್ಲಿ ಓಪನ್ ಇದೆ. ಸೊ ಬನ್ನಿ ಇವಾಗ ನಾನು ನಿಮಗೆ ಸ್ಟೇರ್ ಕೇಸ್ ತೋರಿಸ್ಬಿಡ್ತೀನಿ. ಸೊ ದಿಸ್ ಇಸ್ MS ಸ್ಟೇರ್ ಕೇಸು, ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ. ನೋಡಿ ಈ ಕನೆಕ್ಟಿಂಗ್ ರಿಂಗ್ಸನ್ನು ಹಾಕಿದಾರಲ್ಲ ವಿತ್ ಗೋಲ್ಡನ್ನು, ದಿಸ್ ಲುಕ್ಸ್ ಅಮೇಝಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಾಲ್ಗಳಲ್ಲೆಲ್ಲ ಕಡೆ ನೀವು ನೋಡ್ತಾ ಇರುವಂಥದ್ದು ಮಾರ್ಬಲ್ ಶೀಟ್ಸು, ಡೈಮಂಡ್ ಫಿನಿಶ್ ಅಂತ ಕರೀತಾರೆ ಇದನ್ನು. ಈ ಕಡೆನೂ ಕೂಡ ಅಷ್ಟೇ. ಆ ಕಡೆ ಎಲ್ಲ ನೀವು ನೋಡ್ತಾ ಇರುವಂಥದ್ದು ವುಡನ್ ಫಿನಿಶ್ ಇರುವಂತಹ ರಾಫ್ಟರ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಒಂದು ಡಿಸೈನರ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಮೇನ್ ಆಗಿ ಇಲ್ಲಿ ನಮಗೆ ಲುಕ್ ಚೆನ್ನಾಗಿ ಕೊಡ್ತಾ ಇರುವಂಥದ್ದು ಈ MS ರೈಲಿಂಗ್ಸು. ಸ್ನೇಹಿತರೆ ಇಲ್ಲಿ ವಾಲಲ್ಲಿ ನೀವು ನೋಡಿದ್ರೆ ಕಂಪ್ಲೀಟ್ ರ್ಯಾಪ್ಟರ್ನ ಯೂಸ್ ಮಾಡಿದ್ದಾರೆ ವಿತ್ ಡಿಸೈನರ್ ಲೈಟು. ಆ್ಯಂಡ್ ಮೇನ್ ಆಗಿ ಈ MS ರೈಲಿಂಗ್ಸು ತುಂಬ ಯೂನಿಕ್ ಆಗಿ ಬಂದಿದೆ. ಆ್ಯಂಡ್ ಇದು ಕೂಡ ಅಷ್ಟೇ ಗ್ರಾನೈಟ್, ಇದು ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಬರ್ಗಂಡಿ ಬರುತ್ತೆ, ಇದರಲ್ಲಿ ಡ್ರಾಪ್ಸ್ ಬರುತ್ತೆ ಇದರೊಳಗಡೆ. ಆ್ಯಂಡ್ ಇದು ನಿಮಗೆ ಆಲ್ಮೋಸ್ಟ್ 90 ರೂಪೀಸ್ ಆಗುತ್ತೆ ವೀಕ್ಷಕರೇ. 90 to 100 ಸಿಗುತ್ತೆ. ಇವೆಲ್ಲವನ್ನು ಇಲ್ಲಿ ಸ್ಟೇರ್ ಕೇಸ್ಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಮೇಲೆ ಬರ್ತಿದ್ದಂಗೆ ಮತ್ತು ಅಗೇನ್ ಸ್ಮಾರ್ಟ್ ಮಾರ್ಬಲನ್ನು ಯೂಸ್ ಮಾಡಿರುವಂಥದ್ದು. ಇದು ಫ್ಯಾಮಿಲಿ ಲಿವಿಂಗ್ ಏರಿಯಾ. ಇಲ್ಲಿ ಇನ್ನೂ ಎರಡು ಸಿಗುತ್ತೆ ನಿಮಗೆ. ಓಕೆನಾ? ಸೊ ಇಲ್ಲಿ ಒಂದು ಲಿವಿಂಗು ಆ್ಯಂಡ್ ಇಲ್ಲೊಂದು ಲಿವಿಂಗು. ಸೊ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋದಕ್ಕೆ, ಪಾರ್ಟೀಸ್ ಮಾಡೋದಕ್ಕೆ, ಫಂಕ್ಷನ್ ಮಾಡೋದಕ್ಕೆ, ಬರ್ಡೇಸ್ಗೆ ಅಮೇಝಿಂಗ್ ಸ್ಪೇಸ್ ಸಿಕ್ಕಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಹಿಡನ್ ಡೋರ್ ಕೂಡ ಇದೆ. ಅಟ್ಯಾಚ್ ವಾಶ್ರೂಮ್ ಕೂಡ ಬರುತ್ತೆ ಇಲ್ಲಿ, ಆ್ಯಕ್ಚುಲಿ ಕಾಮನ್ ವಾಶ್ರೂಮ್ ಅದು. ಆ್ಯಂಡ್ ಇಲ್ಲಿ TV ಯೂನಿಟ್ಟು, ಮೇಲ್ಗಡೆ ಅಷ್ಟೇ ಪ್ರೊಫೈಲ್ ಲೈಟ್ ಹಾಕಿ ಫಾಲ್ ಸೀಲಿಂಗು. ಸೊ ಈ ಕಡೆನೂ ನೋಡಿ ಕಂಪ್ಲೀಟ್ ಫಾಲ್ ಸೀಲಿಂಗು ವಿತ್ ರಾಫ್ಟರ್ಸು, ಡ್ಯುಯಲ್ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ವಾಲಲ್ಲೂ ಅಷ್ಟೇ ಆ್ಯಸ್ ಅ TV ಯೂನಿಟ್ ಆಗಿ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಒಂದು ಹೈಲೈಟೆಡ್ ವಾಲ್ ಇದೆ ಆ್ಯಕ್ಚುಲಿ. ಓಕೆನಾ? ಸೊ ಇಲ್ಲಿ ರ್ಯಾಪ್ಟರ್ಸು, ಬ್ಯಾಕ್ಗ್ರೌಂಡಲ್ಲಿ ಒಂದು ಕಸ್ಟಮೈಸ್ಡ್ ವಾಲ್ ಪೇಪರು ಇವೆಲ್ಲವನ್ನು ಹಾಕಿದ್ದಾರೆ. ಈ ರ್ಯಾಪ್ಟರ್ಸ್ ಏನಿದೆ ವುಡನ್ ರ್ಯಾಪ್ಟರ್ಸು, ಅದು ಹಾಗೆ ಮೇಲೆ ಟಾಪ್ ರೂಪ್ವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಮೇಲ್ಗಡೆನೂ ಕೂಡ ಒಂದು ಫಾಲ್ ಸೀಲಿಂಗನ್ನು ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಒಂದು ಪಾರ್ಟಿಷನನ್ನು ಮಾಡಿದ್ದಾರೆ. ಇಲ್ಲಿ ಸ್ಮಾರ್ಟ್ ಮಾರ್ಬಲನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ CNC ಕಟ್ಟಿಂಗಲ್ಲಿ ನಿಮಗೆ ಒಂದು ನವಿಲುಗರಿಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಸ್ಯಾಂಡ್ವಿಚ್ ಆಗಿದೆ, ಗ್ಲಾಸಲ್ಲಿ ಸ್ಯಾಂಡ್ವಿಚ್ ಮಾಡಿದ್ದಾರೆ. ಓಕೆ, ಸೊ ಈ ಸ್ಪೇಸು ತುಂಬಾ ಸ್ಪೇಸಿಯಸ್ ಆಗಿದೆ. ಜೊತೆಲಿ ಇಲ್ಲಿ 3 ವಿಂಡೋ. ಸೊ ಇಲ್ಲೂ ಕೂಡ 3 ವಿಂಡೋ. ಆ್ಯಂಡ್ ಮೇಲ್ಗಡೆನೂ ಕೂಡ ವೆಂಟಿಲೇಷನ್ಗೆ ಸ್ಮಾಲ್ ವಿಂಡೋಸ್ ಕೊಟ್ಟಿರೋದ್ರಿಂದ ಇಟ್ಸ್ ಅಮೇಝಿಂಗ್. ತುಂಬಾ ಗಾಳಿ ಬೆಳಕು ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ ಹೊರಗಡೆ ಹೋಗೋದಕ್ಕೆ ಸ್ಟೀಲ್ನ ಡೋರನ್ನು ಕೊಟ್ಟಿರುವಂಥದ್ದು. ಇದು ಆಲ್ಮೋಸ್ಟ್ ನಿಮಗೆ 35,000 ಆಗುತ್ತೆ. ಕೆಳಗಡೆ ಇರೋದು 1 lakh. ಸೊ ಈ ವಾಲ್ ಕೂಡ ಕಂಪ್ಲೀಟಾಗಿ ರ್ಯಾಪ್ಟರ್ಸ್ ಹಾಕಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮು, ಇದು ಕಿಡ್ಸ್ ಬೆಡ್ರೂಮು. ಬನ್ನಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಂಡ್ಬಂದ್ಬಿಡ್ತೀನಿ. ಮಾಸ್ಟರ್ ಬೆಡ್ರೂಮ್ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇದು ನಿಮಗೆ ಆಲ್ಮೋಸ್ಟ್ ನಿಮಗೆ 16 ಫೀಟ್ಗೆ ಹೀಗೆ ನಿಮಗೆ 12 ಫೀಟ್ ಬರುತ್ತೆ. ಸೊ ಇಲ್ಲೂ ಅಷ್ಟೇ ವಾರ್ಡ್ರೋಬ್ ಮಾಡಿ ಬೇ ವಿಂಡೋವನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಕಡೆನೂ ಸ್ಮಾರ್ಟ್ ಮಾರ್ಬಲನ್ನು ಮಾವು ಶೀಟನ್ನು ಹಾಕಿಬಿಟ್ಟು ಇಲ್ಲೊಂದು ಬೆಡ್ ಹಾಕಿದ್ದಾರೆ. ಸೊ ಇಲ್ಲೂ ಅಷ್ಟೇ ಕ್ರಾಸ್ ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ, ಇಲ್ಲೊಂದು ವಿಂಡೋ. ಓಕೆನಾ? ಆ್ಯಂಡ್ ಇಲ್ಲಿ ಡಿಸೈನರ್ ಇದನ್ನು ಕೂಡ ಹಾಕ್ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲು. ಹಂಗೆ ಇಲ್ಲಿ ವಾಶ್ರೂಮ್ ಕೆಳಗಡೆ ನೋಡಿದ್ರಲ್ಲ ಸೇಮ್ ಸೈಜು, ಇದಕ್ಕಿಂತ ಸ್ವಲ್ಪ ದೊಡ್ಡದೇ ಬರುತ್ತೆ ಇದು. ಬಟ್ ಇಲ್ಲಿ ವೆಟ್ ಆ್ಯಂಡ್ ಡ್ರೈ ಏರಿಯಾ ಕೂಡ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಾಶ್ ಬೇಸಿನು, ಡಿಸೈನರ್ ವಾಶ್ ಬೇಸಿನು, ಸ್ವಲ್ಪ ಜಾಗ ಸಿಗುತ್ತೆ. ಆ್ಯಂಡ್ ಈ ಕಡೆ ಬರ್ತಾ ಇದ್ದಂಗೆ ಇಲ್ಲಿ ನಿಮಗೆ ಸ್ನಾನಕ್ಕೆ ಮತ್ತು ಇಲ್ಲಿ ಕಮೋಡು ಪ್ರತಿಯೊಂದನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಇಲ್ಲೇ ಹಾಕಿಬಿಟ್ಟಿದ್ದಾರೆ ನೋಡಿ. ಇದು ವಾಲಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಮ್ಯಾಟ್ ಫಿನಿಶ್ನ ಟೈಲ್ಸನ್ನು ಹಾಕಿರುವಂಥದ್ದು. ಸೊ ಇಲ್ಲಿ ಗ್ರನೈಟ್ನ ಒಂದು ಬಾರ್ಡ್ರನ್ನು ತೊಗೊಂಡಿದ್ದಾರೆ. ಸೊ ಇಲ್ಲೂ ಸ್ಟೋರೇಜ್ ಇದೆ. ಓಕೆ, ಸೊ ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಇದು WPC ಡೋರು. ಈ ಡೋರ್ ಇದೆಲ್ಲ ಇದು WPC ಡೋರು. ಆಲ್ಮೋಸ್ಟ್ 10,000 ರೂಪೀಸ್ ಆಗುತ್ತೆ ಇದು. ಓಕೆ, ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಸೊ ಈ ಕಡೆ ಇರೋದು ಕಿಡ್ಸ್ ಬೆಡ್ರೂಮು. ಸೇಮ್ ಡೋರ್ಸು, ಇಡೀ ಮನೆಗೂ ಕೂಡ ಒಂದೇ ರೀತಿ ಫ್ಲಶ್ ಡೋರನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ಇದು. ಕಿಡ್ಸ್ ಬೆಡ್ರೂಮ್ ನೀವು ನೋಡ್ತಾ ಇದ್ದೀರಾ, 10/12 ಬರುತ್ತೆ ಇದು, 10/12. ಸೊ ವಾರ್ಡ್ರೋಬ್ ನೋಡ್ತಾ ಇರ್ಬೋದು, ವೈಟ್ ಮತ್ತು ಪಿಂಕ್ ಕಾಂಬಿನೇಷನ್ ತೊಗೊಂಡಿರುವಂತಹ ಒಂದು ವಾರ್ಡ್ರೋಬು. ಸೊ ಇಲ್ಲೆಲ್ಲ ರ್ಯಾಪ್ಟರ್ಸ್ ಹಾಕಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಇಲ್ಲೊಂದು ವಾರ್ಡ್ರೋಬು, ಡ್ಯೂಯಲ್ ವಾರ್ಡ್ರೋಬ್, ಇಲ್ಲೊಂದು ವಾರ್ಡ್ರೋಬು, ಇಲ್ಲೊಂದು ವಾರ್ಡ್ರೋಬ್. ನಾನು ಆ್ಯಕ್ಚುಲಿ ಇದೊಂದೇ ನೋಡೇ ಇರಲಿಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ ವಾರ್ಡ್ರೋಬ್ ಇದೆ. ಕೆಳಗಡೆ ಎಲ್ಲ ಡ್ರಾವರ್ ತೊಗೊಂಡಿದ್ದಾರೆ, ಮಕ್ಕಳಿಗೆಲ್ಲ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳಿಗೆ ನೀವು ಯಾವತ್ತೂ ಕೆಳಗಡೆನೇ ಇದು ಕೊಡಬೇಕು, ಡ್ರಾವರ್ ಕೊಡಬೇಕು. ಅವ್ರಿಗೆ ಯೂಸ್ ತುಂಬ ಚೆನ್ನಾಗುತ್ತೆ. ಆ ಕಡೆ ಕೂಡ ಬೇ ವಿಂಡೋ ವಿತ್ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ ಅವರಿಗೆ, ವಿತ್ ಬೆಡ್. ಓಕೆ, ಸೊ ಈ ಕಡೆ ಇರುವಂಥದ್ದು ಫ್ಯಾಮಿಲಿ ಲಾಂಜ್. ಫ್ಯಾಮಿಲಿ ಲಾಂಜ್ ಮಾತ್ರ ತುಂಬ ಹ್ಯೂಜ್ ಆಗಿದೆ ವೀಕ್ಷಕರೇ ನೋಡಿ. ಆ್ಯಂಡ್ ಇಲ್ಲೊಂದು ವಾಶ್ರೂಮ್ ಇದೆ ಅಂತ ಹೇಳಿದೆ ತಾನೆ, ಬನ್ನಿ. ಇದು ಹಿಡನ್ ಇದೆ, ಗೊತ್ತಾಗಲ್ಲ. ರ್ಯಾಪ್ಟರ್ಸ್ ಹಾಕಿದ್ದಾರೆ ಅಲ್ವಾ. ಸೊ ಇದನ್ನು ನೀವು ಈ ಥರ ತಳ್ಳಿದ್ರೆ ಇದ್ರ ಒಳಗಡೆ ನಿಮಗೆ ಒಂದು ವಾಶ್ರೂಮ್ ಸಿಗುತ್ತೆ, ವಾಶ್ರೂಮ್ ಜಾಗ. ಇಲ್ಲಿ ಚಿಕ್ಕದಾದಂತಹ ಒಂದು ವಾಶ್ ಬೇಸಿನ್ಸು
ಆ್ಯಂಡ್ ಇಲ್ಲಿ ಇದು ಸ್ಟೋರೇಜು ಆ್ಯಂಡ್ ಈ ಕಡೆ ವಾಶ್ರೂಮ್ ನೋಡಿ. ಇಲ್ಲೂ ಕೂಡ ಅಷ್ಟೇ ದೊಡ್ಡದಾದಂಥ ಒಂದು ವಾಶ್ರೂಮ್ ಇದೆ. ಮೋಸ್ಟ್ 8 ಫೀಟ್ ಬೈ 4 ಫೀಟ್ ಇದೆ ವೀಕ್ಷಕರೇ. ರೂಪಲ್ವರೆಗೂ ಟೈಲ್ಸು, ಅಲ್ಲಿ ಸ್ಟೋರೇಜು, ವಾಲ್ ಮೌಂಟೆಡ್ ಕಮೋಡು ಆ್ಯಂಡ್ ಇಲ್ಲಿ ಜಾಗ್ವಾರ್ದು ಫಿಟ್ಟಿಂಗ್ಸು, ಡೈವರ್ಟರ್ ಎಲ್ಲ ಬಂದಿದೆ. ಇಲ್ಲಿ ಗೊತ್ತೇ ಆಗಲ್ಲ ಇಲ್ಲೊಂದು ವಾಶ್ರೂಮ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ಬಾಲ್ಕನಿ ಕೂಡ ಇದೆ. ಸೊ ಇದು ಬಾಲ್ಕನಿ. ಎದುರುಗಡೆ ಎಷ್ಟು ಜಾಗ ಇದೆ ಬಾಲ್ಕನಿಗೆ ಅಷ್ಟೇ ಜಾಗವನ್ನು ಈ ಕಡೆನೂ ಕೂಡ ಬಿಟ್ಟಿದ್ದಾರೆ, ನಾರ್ತ್ ಕಡೆನೂ ಕೂಡ ಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ನಾರ್ತ್ ಕಡೆ ಜಾಗ ಬಿಡಬೇಕು, ಒಳ್ಳೆಯದು. ಆ್ಯಂಡ್ ಈ ಕಡೆನೂ ನೋಡಿ, ಯಾಕಂದರೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ಸೆಟ್ ಬ್ಯಾಕ್ಸ್ ಎಲ್ಲ ಫುಲ್ಲು ಜಾಗ ಬಿಟ್ಬಿಟ್ಟಿದ್ದಾರೆ. ಸೊ ವೀಕ್ಷಕರು ಇವಾಗ ಟಾಪ್ ಫ್ಲೋರಲ್ಲಿ ಇದ್ದೀವಿ. ಅಲ್ಲಿ ನೋಡ್ಬೋದು ಒಂದು ಫಿಕ್ಸ್ಡ್ ವಿಂಡೋ ಕೊಟ್ಟಿದ್ದಾರೆ, ಸೊ ದಟ್ ಇಲ್ಲಿಂದನೂ ಕೂಡ ಒಂದು ಒಳ್ಳೆ ವೆಂಟಿಲೇಷನ್ ಇರಲಿ, ಬೆಳಕಿರಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಇಲ್ಲಿಗೆ ಇದು ಎಂಡ್ ಆಗುತ್ತೆ ಸ್ಟೇರ್ ಕೇಸು. ಬಟ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಮೆಟಲ್ನ ಡೋರ್, ಇಲ್ಲೂ ಕೂಡ ಅಷ್ಟೇ ಸ್ಟೀಲ್ನ ಡೋರ್ ಸಿಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಸೇಫ್ಟಿ ಅಂತಲೂ ಕೂಡ ಹೇಳ್ಬೋದು. 2 ಡೋರ್ ಹಾಕೋಬೋದು, ಒಂದೇ ಡೋರಲ್ಲಿ ಆಗಿಬಿಡುತ್ತೆ. ಇದು ಮೇಲ್ಗಡೆ ಟೆರಸ್ಸಲ್ಲಿ RCC ಅವರು ಯಾವತ್ತೂ ಈ ರೀತಿ ಒಂದು ವಾಟರ್ ಪ್ರೂಫ್ ಪೇಂಟ್ ಮಾಡಿಕೊಡ್ತಾರೆ, ಸೊ ದಟ್ ಚಿಕ್ಕಪುಟ್ಟ ಕ್ರ್ಯಾಕ್ ಇದ್ರೂ ಫಿಲ್ ಆಗಲಿ, ನಾಳೆ ದಿನ ಏನು ಸೀಪೇಜ್ ಆಗಬಾರ್ದು ಅಂತ. ಇಲ್ಲೇನಂತಂದರೆ ಏನು ಟ್ಯಾಂಕ್ ರೂಮ್, ಟ್ಯಾಂಕ್ ರೂಮ್ ಇದೆ, ಅದನ್ನು ಯುಟಿಲೈಸ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಅಂತ. ಸೊ ಇಲ್ಲೂ ಕೂಡ ಅಷ್ಟೇ MS ಡೋರ್ ಕೊಟ್ಬಿಟ್ಟು ಒಂದು ವಾಷಿಂಗ್ ಏರಿಯಾ ಕ್ರಿಯೇಟ್ ಮಾಡಿದ್ದಾರೆ. ವಾಶ್ರೂಮಾಗೂ ಯೂಸ್ ಮಾಡ್ಕೋಬೋದು, ವಾಷಿಂಗ್ ಏರಿಯಾ ಕೂಡ ಮಾಡ್ಕೋಬೋದು ಆ್ಯಸ್ ಯುಟಿಲಿಟಿ ಥರ. ಆ್ಯಂಡ್ ಈ ಕಡೆನೂ ಅಷ್ಟೇ ಇದನ್ನು ಸ್ಟೋರ್ ರೂಮು ಅಥವಾ ವಾಟರ್ ಪ್ಯೂರಿಫೈಯರ್ ರೂಮು, ಸಾಫ್ಟ್ನರ್ ರೂಮು ಏನಂತಲೂ ಕೂಡ ಹೇಳ್ಕೋಬೋದು. ಚಿಕ್ಕದಾಗಿರುವಂಥ ರೂಮ್ ಇಲ್ಲೂ ಕೂಡ ಕ್ರಿಯೇಟ್ ಆಗಿದೆ, ವಿತ್ ಪ್ಲಂಬಿಂಗ್ ಎಲ್ಲ ಇಲ್ಲೇನೇ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ MS ಡೋರನ್ನು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇಲ್ಲೊಂದು MS ಡೋರು, ಅಲ್ಲೊಂದು MS ಡೋರು, ಇವೆಲ್ಲ ಸ್ವಲ್ಪ ಚಿಕ್ಕಪುಟ್ಟ ಅಡಿಷ್ನಲ್ ಆಗಿದೆ ವೀಕ್ಷಕರೇ. ಆ್ಯಂಡ್ ಈ ಕಡೆ ಬನ್ನಿ. ಸೊ ಬಟ್ಟೆ ತೊಳೆಯೋದಕ್ಕೆ, ಬಟ್ಟೆ ಒಣಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಓಕೆ, ಇನ್ನು ಮೇಲ್ಗಡೆ ಹೋದರೆ ನಿಮಗೆ 2000 ಲೀಟರ್ನ ಟ್ಯಾಂಕ್ ಇರುತ್ತೆ. ಜೊತೆಯಲ್ಲಿ ಸೋಲಾರ್ ವಾಟರ್ ಹೀಟರ್ನ ಹಾಕೊಳ್ಳೋದಕ್ಕೆ ಪ್ರಾವಿಷನು ಪ್ರತಿಯೊಂದನ್ನು ಕೂಡ RCC ಮಾಡಿಕೊಡ್ತಾರೆ. ಇಷ್ಟು ದೊಡ್ಡದಾಗಿರೋಂಥ ಒಂದು ಸ್ಟೇರ್ ಕೇಸ್ ಕೂಡ ಇನ್ಕ್ಲೂಡೆಡ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಬಟ್ ಬಜೆಟಲ್ಲಿ ಇರಬೇಕು, ಪೈಸಾ ವಸೂಲ್ ಮನೆ ಬೇಕು ಅಂತಂದರೆ ಡೆಫಿನೆಟ್ಲಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆವಾಗ ಆಫರ್ ಕೂಡ ನಡೀತಾ ಇರುತ್ತೆ. ಸ್ಕ್ರೀನ್ ಮೇಲೆ RCC ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ನಮಸ್ಕಾರ.